ಒಂದು ಬಿಟ್ಕಾಯಿನ್ ಹಗರಣದ ಬಗ್ಗೆ ಮಾತಾಡೋದಾದ್ರು ಸಂಸತ್ತಲ್ಲಿ ಅಲ್ಲೇ ಮಾಡಕ್ ಬಂದಿದ್ದೀರಾ ನೀವು? ಕಾಂಗ್ರೆಸ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ಬೊಮ್ಮಾಯಿ ಅವರ ಕುಟುಂಬದವರ ಹೆಸರು ಕೂಡ ಬಂದಿತ್ತು, ನಿಮ್ಗೂ ಕೂಡ ಗೊತ್ತಿರ್ಬೋದು. ಆದ್ರೆ ಅದೆಷ್ಟರ ಮಟ್ಟಿಗೆ ತಾರ್ಕಿಕ ಅಂತ್ಯ ಕಾಣ್ತು ಅಂತ ನಿಮ್ಗೆ ಅನ್ಸುತ್ತೆ? ಇಡೀ 15 ವರ್ಷದಲ್ಲಿ ಯಾವ ಕೇಸಾರು ಲಾಜಿಕಲ್ ಎಂಡಿಂಗ್ ಹೋಗಿದೆಯಾ? BJP ಏನು ಮಾಡ್ತಾರೆ, ಕಾಂಗ್ರೆಸ್ ಮೇಲೆ ಬ್ಲೇಮ್ ಮಾಡ್ತಾರೆ. ಅಜಿತ್ ಪವಾರ್ ಒಂದು ಎಕ್ಸಾಂಪಲ್ಲು. ಏನಾಯ್ತು ಅಜಿತ್ ಪವಾರ್ಗೆ? ಪಾಪ ಇವಾಗ ಅವ್ರಿಲ್ಲ, ಅವ್ರ ಬಗ್ಗೆ ಮಾತಾಡ್ಬೋದು. ಆದರೂ 70,000 ಕೋಟಿ ಹಗರಣ ಅಂದ್ಬಿಟ್ಟು BJP ಅವರು ಪಕ್ಕದಲ್ಲೇ ನಿಲ್ಲಿಸ್ಕೊಂಡು ಅವ್ರ ಪಕ್ಷದ ಸೇರಿಕೊಂಡು ಗೌರ್ಮೆಂಟ್ ಫಾರ್ಮ್ ಮಾಡಿದ್ರು. ಏನಾಯಿತು ಅಲ್ಲಿ? ಯಾವೊಂದು ತಾರ್ಕಿಕ ಅಂತ್ಯ ಬಂತು? ಇವರೇನೋ ಶಿಷ್ಟಾಚಾರ ಏನೇನೋ ಮಾತಾಡ್ತಾ ಇದ್ರು, ಹಾಸ್ಯಾಸ್ಪದ ಅನ್ಸುತ್ತೆ. ಮಾಡ್ಬೋದಾಗಿತ್ತು, ನಾನು ಮಾಡ್ಲಿಲ್ಲ. ಇವರು BJP ಅವರು ಕಾನ್ಸ್ಟಿಟ್ಯೂಷನ್ ಅಂತ ಮಾತಾಡಿದ್ರು. BJP ಅವರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಿದ್ರು. ಸೋನಮ್ ವಾಂಗ್ಚುಕ್ ಅಂತ ಒಬ್ಬ ಸೈಂಟಿಸ್ಟ್ ಇದ್ದಾರೆ, ಅವ್ರ ಬೇಸ್ ಮೇಲೆ ಮೂವೀಸ್ಗಳು ಮಾಡಿದ್ದಾರೆ. ಲಡಾಖಲ್ಲಿ BJP ಅವರು ಏನು ಆಶ್ವಾಸನೆ ಕೊಟ್ಟಿದ್ರು ಅದನ್ನ ಬೇಕು ಅಂತ ಕೇಳಿದ್ಗೆ 5 ತಿಂಗಳಾಯ್ತು ಅವರು ಜೈಲಲ್ಲಿದ್ದಾರೆ. ಸುಪ್ರೀಂ ಕೋರ್ಟ್ ಅರ್ಜ್ ಮಾಡ್ತಿದೆ ಗೌರ್ಮೆಂಟ್ಗೆ, ಅವರ ಆರೋಗ್ಯ ಸರಿ ಇಲ್ಲ, ಅವ್ರದ್ದು ಯಾವುದೋ ಹಳೆ ಯಾವುದೇ ರೀತಿಯಾದ ನ್ಯಾಷನಲ್ ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟಿ ಇಲ್ಲ, ಅವ್ರನ್ನ ಜೈಲಲ್ಲಿ ಇಡಬೇಡಿ ಅಂತ. ಇವರು ನಮಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾರೆ. ಇನ್ನೊಂದು ಕರಪ್ಷನ್ನು. ಇಡೀ ಕಾಂಗ್ರೆಸ್ಸಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಕ್ಲೀನ್ ಅಂತ ಹೇಳ್ಬೇಕಾಗ್ತದೆ. ಏನಕ್ಕೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇರೋ ಎಲ್ಲ ಕರಪ್ಷನ್ BJPಗೆ ಸೇರಿಸ್ಕೊಂಡಾಯ್ತು. ವಾಷಿಂಗ್ ಮಿಷಿನ್ BJP ಮಾಡಿಕೊಂಡು ಏನೇ ಇರಲಿ ED ಮೂಲಕ ಡ್ರೈವ್ ಮಾಡೋದು. 2 ತಿಂಗಳು ಒಳಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ಬೇಕು, ಅವ್ರು ಇಲ್ಲದೆ ಹೋದ್ರೆ ಗೋವಿಂದ. ಅದೊಂದು. BJP ಅವರು ಇವರು ಈ ನರ್ವಾಣೇಸ್ ಬುಕ್ ಇವ್ರಿಗೇನು ಅದ್ರ ಬಗ್ಗೆ ಮಾತಾಡಿದ್ರೆ ಯಾಕೆ ಭಯ? ಬಿಡಿ ಮಾತಾಡಕ್ಕೆ. ನೀವು ಅಷ್ಟೊಂದು ಹೇಳ್ತೀರಿ ನಾವು ಸಂವಿಧಾನಿಕ, ನಾವು ವಾಕ್ ಸ್ವಾತಂತ್ರ್ಯ ಎಂಟರ್ಟೈನ್ ಮಾಡ್ತೀವಿ. ಬಿಡ್ಲಿ, ಮಾತಾಡ್ಲಿ, ಸಂಸದಲ್ಲಿ ಮಾತಾಡ್ಲಿ, ನೀವು ಆರ್ಗ್ಯುಮೆಂಟ್ ಮಾಡಿ, ಅವರು ಮಾತಾಡಿ. ನೀವು ತಪ್ಪು ಅಂತ ಹೇಳಿ 06 ಏನ್ ಬೇಕಾದ್ರೂ ಮಾತಾಡ್ಬೋದು, ಮಾತಾಡ್ಲಿ. ಇವ್ರು ಕರೆಕ್ಟ್ ಆಗಿದ್ರೆ ದೆಹಲಿನಲ್ಲಿ ಜನ ಇವ್ರನ್ನೇ ಕಸ ಮಾತಾಡ್ಲಿ. ದೆಹಲಿ ಜನ ಪರ್ಕೆನಲ್ಲಿ ಮಾತಾಡ್ಲಿ. ಇವ್ರಿಗೇನ್ ತೊಂದ್ರೆ? ವಾಕ್ ಸ್ವಾತಂತ್ರ್ಯ ಏನ್ ಬೇಕಾದ್ರೂ ಮಾತಾಡ್ಲಿ. ಈ PM ಈಗ ನರವಾಣೆ ಪುಸ್ತಕ ಇದೆಯಲ್ಲ, ಮೋದಿನ ಅಮಿತ್ ಶಾ ಈಗ ಇವ್ರ ದಿನ ಅವ್ರ ದಿನ ಈಗ ಇವ್ರು ಮಾತಾಡ್ಬೇಕು, ಯಾರು ಮಾತಾಡಿದ್ರು ಅವರೇ ಮಾತಾಡಿದ್ರೆ ಇವರೇ ಕೂತಿರ್ಬೇಕು, ಯಾರು ಇವರೇ ಕೂತಿರ್ಬೇಕು, ಇವರೇ ಕೂತ್ಕೋಬೇಕು. ನಿಮ್ಮ ಮಾತು ಅವ್ರೆ ನೀವೇ ಕೂತ್ಕೋತೀರಿ. ಅಲ್ಲ, ನಿಮ್ ಪಕ್ಷನ ಆ ಪಕ್ಷನ? ಒಂದ್ ನಿಮಿಷ, ನಿಮ್ಮ ಮಾತು ಅವ್ರೆ ನೀವೇ